ಗಣೇಶ ಹಬ್ಬವನ್ನು ನಾವು ಗಾನ ಸುದಿಯೊಂದಿಗೆ ಆಚರಿಸ್ತಾ ಇರುವಂಥದ್ದು, ವಿಶಿಷ್ಟವಾದಂತಹ ಗಾಯನದೊಂದಿಗೆ. ಅದರಲ್ಲೂ ಕೂಡ ಖ್ಯಾತ ಗಾಯಕರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಈ ಗಾನ ಸುದಿಯನ್ನು ಮುಂದುವರಿಸ್ತಾ ಇನ್ನುಳಿದ ಸಿಂಗರ್ಗಳು ನಮಗಾಗಿ ಕಾಯ್ತಾ ಇದ್ದಾರೆ. ಸೊ ಅವರ ಹಾಡನ್ನು ಕೇಳೋದಕ್ಕೆ ನಾವಂತೂ ಕಾಯ್ತಾ ಇರುವಂಥದ್ದು. ಹಾಡುಗಳ ಮೇಲೆ ಹಾಡು ಸಿದ್ಧ ಆಗಿದೆ. ಸೊ ಕೇಳಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಸೊ ಬನ್ನಿ ಆಗಿದ್ರೆ ಅದ್ಭುತ. ನೀವು ನಂಬಿರುವಂಥ ಸಂಗೀತ ನಿಮ್ಮನ್ನ ಕೈಯಂತೂ ಬಿಡಲ್ಲ ಅಂತ ಅನ್ಸುತ್ತೆ. ಬಹಳ ಅದ್ಭುತವಾಗಿ ಹಾಡಿದ್ರಿ ನಿಜಕ್ಕೂ ಕೂಡ. ನಿಮ್ಮ ಈ ಸೂಪರ್ ಸಿಂಗರ್ ಜರ್ನಿ ಏನನ್ನಿಸ್ತಾ ಇದೆ? ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್, ಅಂದರೆ ನಮ್ಮ ಇಂಪ್ರೂವ್ಮೆಂಟ್ಗೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ನನಗೆ ತುಂಬ ಆಸೆ ಇತ್ತು ಇಲ್ಲಿ ಟ್ರೈ ಮಾಡಬೇಕಿತ್ತು ಅಂತ. ಸೊ ಸೆಕೆಂಡ್ ರೌಂಡ್ವರೆಗೂ ಬಂದಿದ್ದೀನಿ. ಕ್ವಾಲಿಫೈ ಆಗಿದ್ದೀರಾ? ಕ್ವಾಲಿಫೈ ಆಗಿದ್ದೀನಿ. ಸೊ ಸೆಕೆಂಡ್ ರೌಂಡ್ ಆಯಿತು. ಇವಾಗ ಥರ್ಡ್ ರೌಂಡ್ ರೆಟ್ರೋಮೀಟರ್ ರೌಂಡ್, ಅದಕ್ಕೆ ಪ್ರಿಪೇರ್ ಮಾಡ್ತೀನಿ. ಈ ಹಬ್ಬದಲ್ಲಿ ಗಣೇಶನ್ ಏನು ಕೇಳ್ಕೊಳ್ತೀರಾ? ಅದೇ ಮುಂದೆ ರೌಂಡಲ್ಲಿ ಸೆಲೆಕ್ಟ್ ಆಗಲಿ ಅಂತ ಹಾಗೆ ಕೇಳ್ಕೊಳ್ತಾ ಇದ್ದೀನಿ. ಅದು ಕರುಣೆ ತೋರಿಸ್ತಾರೆ ಅಂತ ನಂಬಿಕೆ. ಖಂಡಿತವಾಗ್ಲೂ ಇಷ್ಟು ಒಳ್ಳೆ ಸಂಗೀತ ಜ್ಞಾನನೂ ಇದೆ, ಜೊತೆಗೆ ನಿಮ್ಮ ಧ್ವನಿನೂ ಅಷ್ಟೇ ಸುಂದರವಾಗಿದೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್, ಗಾನಸುದೆ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನಷ್ಟು ಮುಂದುವರಿಸಬೇಕು. ಯಾಕಂದರೆ ಹಾಡುಗಳ ಸಾಲು ಸಖತ್ತಾಗಿ ಸಿದ್ಧ ಆಗಿ ಬಂದಿದ್ದಾರೆ ಎಲ್ಲ ಗಾಯಕರುಗಳು ಕೂಡ. ಒಬ್ಬರಾದ್ಮೇಲೆ ಒಬ್ಬರನ್ನ ಹಾಡಿಸ್ತಾ ಈ ಗಾನಸುದಿಯನ್ನು ಗಣಪನಿಗೆ ಗಾನ ರೀತಿಯಲ್ಲಿ ನಮ್ಮ ನೈವೇದ್ಯವನ್ನು ಕೊಡುವಂತಹ ಒಂದು ಸಣ್ಣ ಪ್ರಯತ್ನ, ಆಚರಣೆಯನ್ನು ಸಂಗೀತಮಯಗೊಳಿಸೋದಕ್ಕಾಗಿ. ಎಸ್, ಈ ಗಾನಸುದಿಯಲ್ಲಿ ಇನ್ನು ಕಾರ್ತಿಕ್ ನಮ್ಗೆ ಯಾವ ಹಾಡನ್ನು ಕೇಳಿಸ್ತಾರೆ? ಖಂಡಿತವಾಗ್ಲೂ ಕೇಳಲೇಬೇಕು. ಬಾನಿಗೊಂದು ಎಲ್ಲೆ ಎಲ್ಲಿದೆ? ಖಂಡಿತವಾಗ್ಲೂ ಎಲ್ಲೇ ಇಲ್ಲ. ಸಂಗೀತಕ್ಕೂ ಕೂಡ ಅದು ಎಲ್ಲೇ ಮೀರಿರುವಂತಹ ಕ್ಷೇತ್ರ ನಿಜಕ್ಕೂ. ಹಾಗಾಗಿ ಈ ಹಾಡನ್ನ ಸುಧಿ ಖಂಡಿತವಾಗ್ಲೂ ಬೇಕೇ ಬೇಕು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ನಿರಾಸೆಯೇತಕ್ಕೆ ದುರಾಸೆಯೇತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಲಲ್ಲಾ 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 ಲಲ್ಲಾ. ಸುಂದರ ಗೀತೆ
ಕಾರ್ತಿಕ್, Thank you. ನಿಮ್ಮ ಬದುಕಲ್ಲೂ ಕೂಡ ಯಾವತ್ತೂ ನೀವು ಮುಂದೆ ಸಾಗ್ತಾ ಇರಲಿ, ಯಾವುದೇ ರೀತಿಯಾದಂಥ ಗಡಿರೇಖೆಗಳಿಲ್ಲದೆ ಮುಂದುವರಿಲಿ ನಿಮ್ಮ ಈ ಸಂಗೀತ ಪಯಣ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಚಿನ್ಮಯ್, ಗೋಪಾಲನ್ ಮಾಲ್ ಸೂಪರ್ ಸಿಂಗರ್ ಸೀಸನ್ 3 ನಿರ್ಣಾಯಕರಾಗಿ ತಾವು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು, ಇಷ್ಟು ಒಳ್ಳೊಳ್ಳೆ ಧ್ವನಿಗಳು ಬಂದಿದೆ, ಹೇಗೆ ಅನಿಸ್ತಾ ಇದೆ ಒಟ್ಟಾರೆ ಈ ಕಾರ್ಯಕ್ರಮದ ಬಗ್ಗೆ? ಮೊದಲಿಗಾಗಿ ಚಿಕ್ಕ ಹುಡುಗರು ಹಾಡ್ದಾಗ ಕೇಳಿದಾಗ ವಿ ಶುಡ್ ಆ್ಯಕ್ಚುಲಿ ಬಿ ಗ್ರೇಟ್ಫುಲ್ ಟು ದರ್ ಪೇರೆಂಟ್ಸ್. ಯಾಕಂದರೆ ಫಸ್ಟು ಪ್ರೋತ್ಸಾಹ ಕೊಡೋದೇ ಮನೇಲಿ ಅಪ್ಪ ಅಮ್ಮ ಅಲ್ವಾ. ಇಂಥ ಒಳ್ಳೆ ಪ್ರತಿಭೆಗಳು ಈ ಥರ ಹಾಡಲಿ, ಇಟ್ಸ್ ಜಸ್ಟ್ ಎನ್ ಎಕ್ಸ್ಪೋಜರ್ ಅಲ್ವಾ. ಸ್ಟೇಜ್ ಮೇಲೆ ನಿಂತು ಹಾಡೋದು ಅಥವಾ ಮೈಕ್ ಮುಂದೆ ಹಾಡೋದು, ಎಷ್ಟೊಂದು ಜನಕ್ಕೆ ಸ್ಟೇಜ್ ಫಿಯರ್ ಅನ್ನೋದು ಇರುತ್ತೆ, ಭಯ ಇರುತ್ತೆ. ಸೊ ಅದೆಲ್ಲ ಮೀರಿ ಬಂದು ಹಾಡೋರೆ ದೇ ಪ್ರೊಸೀಡ್ ಫರ್ದರ್ ಅಲ್ವಾ. ಸೊ ದಿಸ್ ಇಸ್ ಜಸ್ಟ್ ಅನ್ ಅದರ್ ಎಕ್ಸ್ಪೋಜರ್ ಫಾರ್ ಎವ್ರಿ ಒನ್ ಟು ಮೇಕ್ ಶೋರ್ ದಟ್ ದಿ ಸಿಂಗ್ ವೆಲ್ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರು ಕೂಡ ಎಷ್ಟೊಂದು ಜನ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ವೇದಿಕೆ ಸಿಕ್ಕಿರಲ್ಲ. ಸೊ ಗೋಪಾಲನ್ ಮಾಲ್ ಅವರು ಈ ಥರ ಒಂದು ಸೂಪರ್ ಸಿಂಗರ್ ಮಾಡ್ತಾರೆ, ಅದು ಸೀಸನ್ 3ನಲ್ಲಿ. ಸೀಸನ್ 1 ಆ್ಯಂಡ್ ಸೀಸನ್ 2 ತುಂಬ ಒಳ್ಳೆ ಸಿಂಗರ್ಸ್ ಸಿಕ್ಕಿದ್ದಾರೆ. ಸೀಸನ್ 3ನಲ್ಲೂ ಈ ಥರ ಒಳ್ಳೆ ಪ್ರತಿಭೆಗಳು ಸಿಗ್ತಾ ಇದ್ದಾರೆ, ನಮಗೂ ತುಂಬ ಖುಷಿ ಆಗುತ್ತೆ. ಹಾಗೆ ಫೈನಲ್ಸಲ್ಲಿ ಒಳ್ಳೆ ಜಡ್ಜಸ್ ಕೂಡ ಬರ್ತಾ ಇದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿ ಒನ್ ಟು ಗೆಟ್ ರೆಕಗ್ನೈಸ್ಡ್. ನಿಜ, ಅಂದರೆ ಬಹುಶಃ ಅಂದರೆ ಪ್ರತಿ ಹಂತದಲ್ಲೂ ಕೂಡ ನೀವು ಒಳ್ಳೊಳ್ಳೆ ಗಾಯಕರು ನಮಗೆ ಕೊಡುಗೆಯಾಗಿ ಸಿಗ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅಂತ ಈ ಕಾರ್ಯಕ್ರಮದ ಮೂಲಕ? ಡೆಫಿನೆಟ್ಲಿ ಕೊಡುಗೆಯಾಗಿ ಸಿಗ್ತದೆ. ಹಾಗೆ ಇಲ್ಲಿರುವಂಥ ಎಲ್ಲರೂ ಈ ಪ್ರತಿಭೆಗಳನ್ನು ದೇ ಶುಡ್ ಗಿವ್ ದೆಮ್ ಎನ್ ಆಪರ್ಚುನಿಟಿ. ಎಸ್.